ಹಾಯ್ ಫ್ರೆಂಡ್ಸ್, ಅದೇ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏನಕ್ಕಪ್ಪ ಅಂತಂದರೆ ಲೋಡು ಸೆಟ್ ಆಯಿತು. ಲೋಡ್ ಎಲ್ಲಿಗಪ್ಪ ಅಂತಂದರೆ ಬೆಂಗಳೂರಿಗೇ. ಸೊ ಹಂಗಾಗಿ ಲೋಡಿಂಗ್ ಪಾಯಿಂಟಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ವಾಡ ರೋಡಿಗೆ ಹೋಗ್ಬೇಕು. ನಾವೇನೋ ವಾಶಿಯಿಂದ ಲೋಡಿಂಗ್ ಪಾಯಿಂಟ್ 68 ಕಿಲೋಮೀಟ್ರ್ ಐತೆ. ಸೊ ಈಗ ಆಲ್ರೆಡಿ ನಾಸಿಕ್ ರೋಡಲ್ಲಿ ಹೋಗ್ತಾ ಇದ್ದೀನಿ. ಫುಲ್ ಟ್ರಾಫಿಕ್ ಆಗಿಬಿಟ್ಟೈತೆ ಇಲ್ಲಿ. ಇಲ್ಲ ಅಲ್ಲಿಂದ ಏನು ಟ್ರಾಫಿಕ್ ಆಗಿರಲಿಲ್ಲ, ಇಲ್ಲಿಂದ ಫುಲ್ ಟ್ರಾಫಿಕ್ ಐತೆ. ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಪಾರ್ಟಿ ಇಬ್ಬರು ಫೋನ್ ಹೊಡಿತಾ ಇದ್ದಾರೆ. ಬನ್ನಿ ನೋಡೋಣ ಎಲ್ಲಿ ತನಕ ಟ್ರಾಫಿಕ್ ಆಗೈತೆ ಏನೋ ಒಂದು ಗೊತ್ತಿಲ್ಲ ನನಗೆ. ನೋಡಿ ಗಾಡಿಗಳು ಎಲ್ಲ ಡಿವೈಡ್ರ್ ಇದನ್ನೆಲ್ಲ ಪಾರ್ ಮಾಡ್ಕೊಂಡು ಈ ಕಡೆ ಹೋಗ್ತಾ ಇದ್ದವ್ರ ಗಾಡಿಗಳು. ಬನ್ನಿ ನೋಡಿ, ವಾಡ ರೋಡಲ್ಲಿ ಹೋಗ್ತಾ ಇದ್ದೀನಿ. ಏನು ಗೊತ್ತಾ, ಫಸ್ಟ್ ಟ್ರಿಪ್ ನಾವೇನು ಹೊಸ ಗಾಡಿ ತಂದಾಗ ಹೋಗಿದ್ನಲ್ಲ ಮುಂಬೈಗೆ ಬಂದ ಫಸ್ಟ್ ಟ್ರಿಪ್ಪಿಗೆ ಇದೇ ರೋಡಲ್ಲೇ ರೋಡಿಗೆ ಹೋಗಿತ್ತು. ಆ ರೋಡಲ್ಲೇ ಹೋಗ್ತಾ ಇರೋದು. ಇವಾಗ ರೋಡ್ ಮಾತ್ರ ಭಾಳ ಕೆಟ್ಟೋಗ್ಬಿಟ್ಟೈತೆ. ಕೆಟ್ಟೈತೆ ಅಂದರೆ ಮೊಣಕಾನ್ ತನಕ ಗುಂಡಿ ಇದೆ ನೋಡ್ರಿ, ಹಂಗಿದೆ ರೋಡು. ಮಾಡಂಗಿಲ್ಲ, ಹೋಗ್ಲೇಬೇಕು. ಯಾಕಂದ್ರೆ ಮಾರ್ಕೆಟ್ ಪೊಸಿಷನ್ ಸರಿ ಇಲ್ಲ. ಮಾರ್ಕೆಟ್ ಪೊಸಿಷನ್ ಚೆನ್ನಾಗಿದ್ದೈತೆ, ಭಾಳ ಚೆನ್ನಾಗಿರ್ತಿತ್ತು. ಬನ್ನಿ ನೋಡೋಣ. ಲೋಡಿಂಗ್ ಪಾಯಿಂಟ್ ಹತ್ರ ಹೋಗ್ಬೇಕು. ನೋಡಿ ಇವೇ ಪೈಲಟ್ಗಳು ಲೋಡ್ ಆಗ್ತಿರೋದು. ಇವೇ ಏನು ಅಂತ ಗೊತ್ತಾಗ್ತಿಲ್ಲ. ಇವು ಏನೋ ಇದ್ದಂಗೆ ಇದಾವೆ, ಸಾಫ್ಟ್ಗಳು ಇವೆಲ್ಲ. ಏನಕ್ಕೆ ಹೋಗ್ತಾವ ಅಂತ ಗೊತ್ತಿಲ್ಲ ನಮಗೆ. ನೋಡಿ ಲೋಡ್ ಗೀಡೆಲ್ಲ ಆಯಿತು. ಮೇಲ್ಗಡೆ ಹಂಗೆ ತಾಡ್ಪಲ್ ಹಾಕ್ಕೊಂಡು ನಿಲ್ಸ್ಕೊಂಡಿದ್ದೀವಿ. ಬಿಲ್ ಇನ್ನೂ ಕೊಡಬೇಕು. ಎಷ್ಟು ಒಂದು ಅರ್ಧ ಗಂಟೆ ಮೇಲಾಯ್ತು, ಇನ್ನೂ ಬಿಲ್ ಕೊಡೋಂಗಿಲ್ಲ ಅವರು. ಬಿಲ್ ಕೊಟ್ಟರೆ ಸೀದಾ ಇದಕ್ಕೆ ಹೋಗ್ತೀವಿ, ಭಿವಂಡಿ ಹೋಗಿ ಅಲ್ಲಿ ನಿಲ್ಸ್ಕೊಂಡು ನೋಡೋಣ. ಬೆಳಗಡೆ ಅದ್ರ ಮೇಲೆ ಏನಾದರೂ ಪಾರ್ಟ್ ಮೇಲೆ ಹಾಕೊಂಡು ಹೋಗೋಣ. ಯಾಕಂದರೆ ಇದೇ ಬಾಡಿಗೆ ಹೋದರೆ ಏನೂ ವರ್ಕೌಟ್ ಆಗೋಲ್ಲ. ಸೊ ಹಂಗಾಗಿ ಏನಾದರೂ ಪಾರ್ಟ್ ಮೇಲೆ ಹಾಕೋಣ. ಬನ್ನಿ ನೋಡಿ, ನಿನ್ನೆ ರಾತ್ರಿ ಅಲ್ಲಿಂದ ಲೋಡ್ ಮಾಡ್ಕೊಂಡ್ಬಂದು ನಾಸಿಕ್ ರೋಡಲ್ಲಿ ನಿಲ್ಸ್ಕೊಂಡಿದ್ದೆ. ಇವಾಗ ಪಾರ್ಟ್ ರೋಡಿಗೆ ಹೋಗ್ತಾ ಇದ್ದೀನಿ, ಭಿವಂಡಿ ಒಳಗಡೆ. ಹೆಚ್ಚು ಕಡಿಮೆ ಅರ್ಧ ಗಂಟೆ ಮೇಲಾಯಿತು. ಫುಲ್ ಟ್ರಾಫಿಕ್ ಐತೆ. ಸೊ ಏನು ಮಾಡೋಂಗಿಲ್ಲ, ಹೋಗಲೇಬೇಕು. ಯಾಕಂದರೆ ಇಲ್ಲಿಂದ ಇನ್ನೊಂದು 5 ಕಿಲೋಮೀಟ್ರ್ ಐತೆ ಅಷ್ಟೇ. 5 ಕಿಲೋಮೀಟ್ರ್ ಹೋಗ್ಬಿಟ್ಟು ಅಲ್ಲಿದ್ದ ಪಾಯಿಂಟಿಗೆ ಹೋಗಿ ಲೋಡ್ ಮಾಡ್ಕೊಂಡು ಹೋಗೋಣ. ಬನ್ನಿ ನೋಡ್ರಿ ಆ ಗಾಡಿ ಅವನು ಹೆಂಗೆ ಬರ್ತಾವನು. ಸ್ವಲ್ಪನೂ ಸಮಾಧಾನನೇ ಇಲ್ಲಪ್ಪ ನಮ್ಮ ಮಕ್ಕಳಿಗೆ. ಗೊತ್ತೈತೆ ಗಾಡಿ ಹೋಗಲ್ಲ ಅಂತ, ಮತ್ತೆ ಅಲ್ಲೇ ಬರ್ತಾನೆ. ಬನ್ನಿ. ಆಮೇಲೆ ನಮ್ಮ ಗೋಪಣ್ಣ ಮಂಜಣ್ಣರಿಗೆ ಫೋನ್ ಮಾಡಿದ್ದೆ. ಆಫೀಸಲ್ಲಿ ಏನೂ ಲೋಡಿಂಗೇ ಇಲ್ಲ ಅಂತೆ. ಇನ್ನೂ ನನ್ನ ಪುಣ್ಯ ಬಂದಿರೋದು. ಪರವಾಗಿಲ್ಲಪ್ಪ ತೆಗಿ, ಸುಮ್ಮನೆ ಹೋಗ್ಬೇಕು. ಇಲ್ಲಿ ಇಟ್ಕೊಂಡ್ರೆ ಸುಮ್ಮನೆ ಖರ್ಚು ಭಾಳ ಬರುತ್ತೆ. ಸೊ ಹಂಗಾಗಿ ಸುಮ್ಮನೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ. ನೋಡಿ ಅಲ್ಲಿ ಬೆಳಗ್ಗೆ ನಿಲ್ಲಿಸಿದ್ದು ಎಲ್ಲಿ ಡಾಬಾದ ಹತ್ರ ನಾಸಿಕ್ ರೋಡಲ್ಲಿ. ಅಲ್ಲಿಂದ ಸೆಟ್ ಆಯಿತು ಲೋಡು. ಏನಪ್ಪ ಇದು ಪೌಡ್ರ್ ಬ್ಯಾಗು ಬೆಂಗಳೂರಿಗೇ. ಈ ಐಟೇ ಇಲ್ಲ ನೋಡಿ. ಮುಂಬೈಗೆ ಬಂದಮೇಲೆ ಈ ಥರದ ಲೋಡು ಇದೇ ಫಸ್ಟ್ ಟೈಮ್ ಮಾಡ್ಕೊಂಡು ಹೋಗ್ತೀವಿ. ಈಗ ಮತ್ತೊಂದು ಸೈಡಿಗೆ ಹೊಡಿತಾ ನೋಡು. ಯಾಪ್ರು ನನ್ನ ಮಗ ಮಾಡ್ತಾನೆ. ಅದ್ರ ಮ್ಯಾಲೆ ಹೊಡಿದ್ರೆ ಅವ್ರ ಅಪ್ಪನ ಗಂಟು ಹೋಗತ್ತೇನ. ಒಂಚೂರು ಒಳಗೆ ಕೆಳಕ ಹಚ್ಚಿಲ್ಲ. ಊಟ ಮಾಡ್ಕೊಂಬಂದ್ವಿ ಇವಾಗ. ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ. ಸೊ
ಮಾಡ್ತಾ ಇದ್ದಾರೆ. ಒಬ್ಬನೇ ಇದ್ದಾನೆ, ಇವನು ಒಬ್ಬನೇ ಎಷ್ಟೊತ್ತು ಮಾಡ್ತಾನೆ ಏನೋ ಗೊತ್ತಿಲ್ಲ. ಬನ್ನಿ ನೋಡೋಣ. ನೋಡಿ ಲೋಡ್ ಆಯಿತು ಗಾಡಿ ಲೋಡ್ ಆಯಿತು. ಮಳೆಯ ಕ್ಲೀನ್ ಮಾಡ್ಕೊತ ಇದ್ದಾನೆ. ಇನ್ನೇನು ಹೊರಡೋದೇನೆ ಈಗ. ಇವಾಗ ಎಲ್ಲಿ ಹೋಗ್ತಾ ಇದೀವಪ್ಪ ಅಂತಂದ್ರೆ ನಾವು ಪಂಡ್ರಾಪುರದ ಮೇಲೆ ಹೋಗೋಣ ಅಂತ ಮಾಡಿದ್ದೀವಿ. ಯಾಕಂದರೆ ನನ್ನ ಪ್ರಕಾರ ಒಂದು 500 kg ಜಾಸ್ತಿ ಬರ್ಬೋದು ಅಂತ ಅನ್ಕೊಂಡು ಕಾಟ ಮಾಡಿಸಿ ಮೇಲೆ ಗೊತ್ತಾಗೋದು. ಸೊ ಹಂಗಾಗಿ ಬೇಡ ಬಾರ್ಡ್ರ್ ಮೇಲೆ ಹೋಗೋದು ಅಂತ ಹಿಂಗೆ ಹೋಗೋಣ ಅಂತ ಮಾಡಿದ್ದೀವಿ. ಮಧ್ಯಾಹ್ನ ಊಟ ಮಾಡಿ ಮಲಗಿದ್ವಿ ಗಾಡಿ ಬಿಟ್ಟು. ಇವಾಗ ಎದ್ಬಿಟ್ಟು ಎಲ್ಲ ಲೋಡ್ ಹಾಕಿ ತಾಡ್ಪಾಲ್ ಗಿಡ್ಪಲ್ಲೆಲ್ಲ ಹಾಕಿ ನಿಲ್ಸಿದ್ವಿ. ನೋಡಿರಿ, ನಮ್ಮ ಗೋಪಣ್ಣವ್ರ ಗಾಡಿನೂ ಲೋಡ್ ಹಾಕೈತಿ. ಪಾಪ ಮಂಜಣ್ಣವ್ರ ಗಾಡಿದು ಏನಂತ ಕೇಳಲೇ ಇಲ್ಲ. ನಂದಣ್ಣರು ಆಲ್ರೆಡಿ ಪೂನಾ ದಾಟಿ ಹೋಗ್ತಾ ಇದಾರಂತ. ಬನ್ನಿ ಹೋಗೋಣ. ಆಂಜನೇಯ ನೆನ್ಸ್ಕೊಂಡು ಜೈ ಆಂಜನೇಯ. ಇವಾಗ ನಾವು ಎಲ್ಲಿದ್ದೇನಪ್ಪ ಅಂದ್ರೆ ಪನ್ವಿಲ್ ದಾಟಿ ಘಾಟ್ ಹತ್ಬೇಕಲ್ಲ. ಫಸ್ಟ್ ಒಂದು ರೆಗ್ಯುಲರ ನಿಲ್ಲಿಸ್ತಿದ್ನಲ್ಲ, ಅಲ್ಲೇ ನಿಲ್ಲಿಸಿ ಟೀ ಕುಡಿಯೋಣ ಅಂತ ನಿಲ್ಲಿಸಿದ್ದೀನಿ. ಗಾಡಿಯಲ್ಲೇ ಆಗಿರೋದು. ಇವತ್ತು ಶನಿವಾರ ಆಗಿರೋದ್ರಿಂದ ಎಷ್ಟು ಟ್ರಾಫಿಕ್ ಐತೆ ಅಂದ್ರೆ ಹೇಳಬಾರ್ದು. ಅದು ಅಷ್ಟು ಟ್ರಾಫಿಕ್ ಐತೆ, ಹೇಳೋಕ್ಕೂ ಆಗ್ತಾಯಿಲ್ಲ. ಅಷ್ಟು ಟ್ರಾಫಿಕ್, ಈ ಕೈಯೆಲ್ಲ ನೋವಾಗೋಯ್ತು. ಘಾಟ್ ಹತ್ಕೊಳ್ಳೋಣ. ಘಾಟ್ ಹತ್ಕೊಂಡು ನೋಡೋಣ, ಆದರೆ ಓಡಿಸೋಣ. ಅಂದರೆ ಎಲ್ಲರೂ ಆ್ಯಡ್ ಬ್ಲೂ ಒಂದು ಎಲ್ಲ ಲಾಸ್ಟ್ ಎಂಡಿಗೆ ಬಂದುಬಿಟ್ಟೈತೆ. ಸೊ ಹಂಗಾಗಿ ಫಸ್ಟ್ ಆ್ಯಡ್ ಬ್ಲೂ ತೊಗೋಬೇಕು. ಆ್ಯಡ್ ಬ್ಲೂ ತಗೊಂಡು ಮುಂದೆ ನೋಡೋಣ. ಎಲ್ಲ ನೆನೆಸ್ಕೊಡೋಣ. ಇಲ್ಲಾಂದರೆ ಬನ್ನಿ ಹೋಗೋಣ ಟೀ ಕುಡಿಯೋಣ. ನೋಡಿ, ಇದೇ ಹತ್ರನೇ ಫುಲ್ ಗಾಡಿಗಳೆಲ್ಲ ಜಾಮ್ ಆಗುತ್ತೆ. ಹೆಚ್ಚು ಕಡಿಮೆ ಒಂದು ಅರ್ಧ ಗಂಟೆ ಆದ ಇಲ್ಲೇ ಜಾಮ್ ಆಗ್ತಾರೆ. ಅದು ನೋಡಿ, ಇವಾಗ ಹೋಗ್ತಾ ಇದಾವೆ ಗಾಡಿಗಳು. ಯಾವುದೋ KA06 ಗಾಡಿ, ಮೇಬಿ ತುಮಕೂರು ಗಾಡಿ ಇರಬೇಕು. ಹೋಗ್ತಾ ಇದ್ದೀವಿ. ಬನ್ನಿ. ನೋಡಿ, ಇವಾಗ ಟೈಮ್ ಬಂದು 4 ಗಂಟೆ. ಎಲ್ಲಿದ್ದೀವಪ್ಪ ಅಂತಂದರೆ ಪಂಡ್ರಾಪುರ ರೋಡಲ್ಲಿ ಹೋಗ್ತಾ ಇದ್ದೀನಿ. ಏನು ಇದು ಬರುತ್ತಲ್ಲ ಶಿವಪುರ ಟೋಲು, ಅಲ್ಲಿಂದ ಒಂದು 20 ಕಿಲೋಮೀಟ್ರ್ ಬಂದರೆ ಅಲ್ಲಿಂದ ಲೆಫ್ಟ್ ಎತ್ಕೋಬೇಕು. ಲೆಫ್ಟ್ ಎತ್ಕೊಂಡು ಮುಂದೆ ಒಂದು ಊರು ಬರುತ್ತೆ. ಅಲ್ಲಿ ಮತ್ತೆ ಲೆಫ್ಟ್ ಎತ್ಕೊಂಡು ಸ್ವಲ್ಪ ದೂರ ಮತ್ತೆ ರೈಟಿಗೆ ಹೋಗ್ಬೇಕು. ಅಲ್ಲಿಂದ ಹಂಗೆ ಹೋದರೆ ಸೀದಾ ಪಂಡ್ರಾಪುರ ರೋಡಲ್ಲೇ ಹೋಗ್ತೀವಿ. ಇಲ್ಲೂ ಗಾಡಿಗಳು ಓಡಾಡ್ತವೆ, ಏನು ಟೆನ್ಷನ್ ಇಲ್ಲ. ಬಟ್ ಇವಾಗ ಟೈಮ್ ಒಂದು 4 ಗಂಟೆ. ಇವಾಗ ಓಡಾಡ್ತವೆ. ನೈಟ್ ಓಡಾಡ್ತವೆಲ್ಲ ಐಡಿಯಾ ಇಲ್ಲ ನನಗೂ. ಅಲ್ಲೇ ಶಿವಪುರ ಟೋಲ್ ಹಿಂದ್ಗಡೆನೇ ಟೀ ಕುಡಿದು ಬಂದೆ. ಬನ್ನಿ, ನನಗೆ ನಿದ್ದೆ ಬರ್ತಾ ಇದ್ದಾವೆ. ಅಲ್ಲಿ ಸ್ವಲ್ಪ ದೂರ ಹೋಗಿ ಮಳೆಗೆ ಗೆಪ್ಸಿಗೆ ಕೊಡ್ಬೇಕು. ನೋಡ್ರಿ, ಗ್ಲಾಸ್ ಏನೋ ಕಾಣಿಸ್ತಿಲ್ಲ. ಒರೆಸ್ಕೊಳ್ಳೋಣ ಅಂದ್ಕೊಂಡ್ವಿ, ಯಾಕೆ ಹಂಗೆ ಬಂದೆ. ನೋಡ್ರಿ ಎಷ್ಟು ಇದಾಗ್ಬಿಟ್ಟಿದೆ ಗ್ಲಾಸ್. ಬನ್ನಿ ನೋಡಿ, ಇವಾಗ ಮಂಗಳವಾಡ ರೋಡಲ್ಲಿ ಹೋಗ್ತಾ ಇದ್ದೀವಿ. ಮಂಗಳವೇದ ರಾತ್ರಿ ಎಷ್ಟು 3:30-4 ಗಂಟೆ ಆಗಿತ್ತು. ಅಲ್ಲಿದ್ದ ಕೊಟ್ಟಿದ್ದೆ. ಇನ್ನೇನು ಜಲ್ಕೆ ಬಾರ್ಡ್ರ್ ದಾಟಿದರೆ ಬಿಜಾಪುರ ಇನ್ನೊಂದು 70 ಕಿಲೋಮೀಟ್ರ್ ಐತೆ. ನೀವು ಹೋಗ್ತೀವಿ ಇನ್ನೊಂದು 1-1.5 ತಾಸಲ್ಲಿ. ಅಲ್ಲೇ ಹೋಗ್ಬಿಟ್ಟು ತಿಂಡಿ ಮಾಡ್ಕೊಂಡು ಹೋಗೋಣ. ಬನ್ನಿ. ನೋಡಿ, ಇವಾಗ ಬಿಜಾಪುರ ಹೈವೇ ಎತ್ತಿದ್ವಿ. ಬಿಜಾಪುರ ಚಿತ್ರದುರ್ಗ ರೋಡು. ತಿಂಡಿ ತಿಂದಿಲ್ಲ, ಇಲ್ಲೆಲ್ಲರೂ ತಿಂಡಿ ತಿನ್ಕೊಂಡು ಹೋಗೋಣ. ಅಲ್ಲಿಂದ ಸ್ವಲ್ಪ ಸಾಗಲಿಲ್ಲ. ಎಲ್ಲಿಂದಪ್ಪ ಅಂದರೆ ಮಂಗಳವಾಡ ಇದು ಬರುತ್ತಲ್ಲ ಜಲ್ಕೆ ಬಾರ್ಡ್ರ್, ಅಲ್ಲಿಂದ ಸ್ವಲ್ಪ ಸಾಗಲಿಲ್ಲ. ಕಡೆ ಹೋಗ್ತಾ ಇದ್ದೀನಿ. ಬನ್ನಿ ನೋಡಿ, ಇವಾಗ ಕನ್ನಡ ಇನ್ನೊಂದು 130 ದುರ್ಗ ಐತೆ.
ಇಲ್ಲಿಂದ ದುರ್ಗದಿಂದ ಹಿರಿಯೂರಿಗೆ ಹೋಗ್ತಾರೆ. ನಾನು ಹೋಗೋದಿಲ್ಲ, ನಮ್ಮ ಅಳಿಯನೇ ಹೋಗ್ತಾನೆ. ನೋಡಿ ಡ್ಯಾಮು ಎಲ್ಲ ಒಣಕೊಂಡು ಹೋಗ್ಬಿಟ್ಟೈತೆ. ಮಳೆ ಬರಬೇಕು. ಬನ್ನಿ. ನೋಡಿ, ಲಾಸ್ಟ್ ಅಲ್ಲೇ ವಿಡಿಯೋ ಮಾಡಿದ್ದು. ನಿನ್ನೆ ಊರಿಗೆ ಬಂದಿದ್ದೆ. ಇವತ್ತು ಮಿಷಿನ್ ಹತ್ರ ಬಂದಿದ್ದೀನಿ. ಎಲ್ಲ ಮಿಷಿನ್ನೇ ಓಡಿಸ್ತಾರೆ. ನಾನು ಒಂದೂವರೆ ಎಕರೆ ಕೊಯ್ದೆ. ನನ್ನ ಮಳೆಯನ್ನು ಕೊಟ್ಟೆ. ಊಟ ಮಾಡೋಕ್ಕೆ ಹೋಗಿದ್ದ, ಊಟ ಮಾಡ್ಕೊಂಡು ಬಂದ. ಇವಾಗ ಅವನೇ ಓಡಿಸ್ತಾನಲ್ಲ. ಟ್ಯಾಕ್ಟು ಅವನು ನಮ್ಮ ಅಣ್ಣ, ಅವರ ನಮ್ಮ ಅಣ್ಣ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಏನಕ್ಕಪ್ಪ ಅಂತಂದರೆ ಗಾಡಿ ಅನ್ಲೋಡಿಗೆ ಹೋಗಿದೆ ಬೆಂಗಳೂರಿಗೆ. ಸೊ ನಾನು ಹೋಗಿಲ್ಲ, ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಪ್ಲೀಸ್ ಸಪೋರ್ಟ್ ಮಾಡಿರಿ. ಟ್ರಕ್ಕಿರೋ ಕನ್ನಡ ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮಲ್ಲೂ ಕೂಡ ಐಡಿ ಇದೆ ನಂದು, ಫೇಸ್ಬುಕ್ಕಲ್ಲೂ ಅದೇ ಇರೋದು. ಎರಡರಲ್ಲೂ ಕೂಡ ಫಾಲೋ ಮಾಡಿರಿ, ಪ್ರೋತ್ಸಾಹಿಸಿ, ಬೆಂಬಲಿಸಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರೂ ಈ ವಿಡಿಯೋ ನೋಡ್ತಾ ಇರಿ.